ಶ್ರಮಾಧ್ಯಾನದ ಈ ದಿವಸಕ್ಕೆ ಬಿಗ್ ಜೆ ಎಲ್ಲ ವೀಕ್ಷಕರಿಗೆ ವಂದನೆಯನ್ನು ಸಲ್ಲಿಸುತ್ತಾ ಈ ದಿನದ ಧ್ಯಾನಕ್ಕಾಗಿ ನಮ್ಮನ್ನು ತೊಡಗಿಸಿಕೊಳ್ಳುವ ಹಾಗೆ ಪ್ರಾರ್ಥನೆ ಮಾಡೋಣ. ನಮ್ಮ ರಕ್ಷಕನಾಗಿರುವಂಥ ಯೇಸುವೆ, ನೀನು ನಮಗೋಸ್ಕರ ಶಿಲುಬೆಯಲ್ಲಿ ಯಜ್ಞವಾದದ್ದನ್ನು ನೆನಪು ಮಾಡಿಕೊಂಡು ಸ್ವಾಮಿ, ನಾವು ಮಾಡುವಂಥ ಈ ಶ್ರಮ ಧ್ಯಾನಗಳಲ್ಲಿ ನಮ್ಮ ಕೂಡ ಮಾತನಾಡು ಎಂಬುದಾಗಿ ನಿನ್ನಲ್ಲಿ ಭಿನ್ನವಿಸ್ತೇವೆ. ಪ್ರತಿಯೊಂದು ಧ್ಯಾನ ಕೂಡ ಸ್ವಾಮಿ ನಮ್ಮನ್ನು ನಾವು ತೆರೆದುಕೊಳ್ಳುವಂತೆ ಮತ್ತು ನಾವು ಯಾರು, ನಾವೆಲ್ಲಿದ್ದೇವೆ, ನಾವೇನು ಮಾಡುತ್ತಿದ್ದೇವೆ ಎಂಬುದನ್ನು ನೆನಪು ಮಾಡಿಕೊಳ್ಳುವಂತೆ ಅದು ನಮಗೆ ಸಹಾಯ ಮಾಡಲಿ ಎಂಬುದಾಗಿ ಭಿನ್ನವಿಸ್ತೇವೆ. ಈ ದಿನದ ಧ್ಯಾನದಲ್ಲಿಯೂ ನೀನು ನಮ್ಮೊಂದಿಗಿರು ಮತ್ತು ನಾನಾಡುವಂಥ ಮಾತುಗಳು ನಮ್ಮೆಲ್ಲರ ಹೃದಯದ ಧ್ಯಾನ ಅದು ನಿನಗೆ ಮಾತ್ರ ಸಮರ್ಪಕವಾಗಿರಲಿ. ಆಮೇನ್. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ದಿವಸಕ್ಕೆ ಕೊಡಲ್ಪಟ್ಟಂಥ ಮುಖ್ಯ ಪ್ರಸ್ತಾಪ ಪಿಲಾತನು ಕೈ ತೊಳಕೊಂಡದ್ದು. ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯ 22ರಿಂದ 26ನೇ ವಚನ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಹಾಗಾದರೆ ಕ್ರಿಸ್ತನೆನಿಸಿಕೊಳ್ಳುವ ಯೇಸುವನ್ನು ನಾನೇನು ಮಾಡಲಿ ಎಂದು ಕೇಳಲು ಎಲ್ಲರೂ ಅವನನ್ನು ಶಿಲುಬೆಗೆ ಹಾಕಿಸು ಅಂದರು. ಅದಕ್ಕವನು, ಯಾಕೆ, ಕೆಟ್ಟದೇನು ಮಾಡಿದನು ಅಂದನು. ಆದರೆ ಅವರು ಅವನನ್ನು ಶಿಲುಬೆಗೆ ಹಾಕಿಸು ಎಂದು ಬಹಳವಾಗಿ ಆರ್ಭಟಿಸಿದರು. ಆಗ ಪಿಲಾತನು ತನ್ನ ಯತ್ನ ನಡೆಯುವುದಿಲ್ಲ, ಗದ್ದಲ ಮಾತ್ರ ಹೆಚ್ಚಾಗುತ್ತದೆ ಎಂದು ತಿಳಿದು ನೀರು ತಕ್ಕೊಂಡು ಜನರ ಮುಂದೆ ಕೈ ತೊಳಕೊಂಡು, ಈ ಪುರುಷನನ್ನು ಕೊಲ್ಲಿಸಿದ್ದಕ್ಕೆ ನಾನು ಸೇರಿದವನಲ್ಲ, ನೀವೇ ನೋಡಿಕೊಳ್ಳಿರಿ ಅನ್ನಲಾಗಿ ಜನರೆಲ್ಲ ಅವನನ್ನು ಕೊಲ್ಲಿಸಿದ್ದಕ್ಕೆ ನಾವು ನಮ್ಮ ಮಕ್ಕಳು ಉತ್ತರ ಕೊಡುತ್ತೇವೆ ಅಂದರು. ಆಗ ಬರಬ್ಬನನ್ನು ಅವರಿಗೆ ಬಿಟ್ಟುಕೊಟ್ಟು ಯೇಸುವನ್ನು ಕೊರಡೆಗಳಿಂದ ಹೊಡಿಸಿ ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ದಿವಸದ ಮುಖ್ಯ ಪ್ರಸ್ತಾಪ ಪಿಲಾತನು ಕೈ ತೊಳಕೊಂಡದ್ದು. ಪಿಲಾತನು ಯಾರು? ಕ್ರಿಸ್ತಶಕ 26ನೇ ಇಸವಿಯಿಂದ 36ನೇ ಇಸವಿಯವರೆಗೆ ಯೂದಾಯ ಪ್ರಾಂತದ ರಾಜ್ಯಪಾಲನಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದವನು. ಹಾಗಾದರೆ ಆತನ ಕರ್ತವ್ಯಗಳು ಏನು? ಟ್ಯಾಕ್ಸ್ ಕಲೆಕ್ಟ್ ಮಾಡುವಂಥದ್ದು, ಕಾನೂನಿನಲ್ಲಿ ಶಿಸ್ತನ್ನು ಕಾಪಾಡುವಂಥದ್ದು, ದಂಗೆಗಳಾದಾಗ ಅದನ್ನು ತಡೆಯುವಲ್ಲಿ ಪ್ರಯತ್ನ ಮಾಡುವಂಥದ್ದು, ಅದೇ ವೇಳೆ ಮರಣದಂಡನೆಯನ್ನು ವಿಧಿಸುವಂಥದ್ದು. ಇವೆಲ್ಲವೂ ಕೂಡ ಪಿಲಾತನ ಕಾರ್ಯವ್ಯಾಪ್ತಿಯಲ್ಲಿ ಬರುವಂಥದ್ದು. ಪಿಲಾತ ತನ್ನ ಅಧಿಕಾರವನ್ನು ತನಗೆ ಬೇಕಾದಾಗೆ ಬಳಸಿದ್ದನ್ನು ನಾವು ಕಾಣ್ತೇವೆ. ಯೇಸುವಿನ ವಿಚಾರದಲ್ಲಿ ಆತನಿಗೆ ನ್ಯಾಯ ಏನು ಎಂಬುದಾಗಿ ಸೂಕ್ಷ್ಮವಾಗಿ ಗೊತ್ತಿದ್ದರೂ ಕೂಡ ಆತನು ಏನೂ ಗೊತ್ತಿಲ್ಲದವನ ಹಾಗೆ ತನ್ನ ಕಾರ್ಯಭಾರವನ್ನು ಮಾಡ್ತಾನೆ. ಈ ಹೊತ್ತಿನ ಪರಿಚ್ಛೇದದಲ್ಲಿ ಯೇಸು ಪಿಲಾತನ ವಿಚಾರಣೆಗೆ ಒಳಪಡುತ್ತಿದ್ದಾನೆ. ಯಾಕೆ ಕೈ ತೊಳೆದ? ಜನರ ಮುಂದೆ ಪಿಲಾತ ಕೈ ತೊಳೆಯಲು ಕಾರಣವೇನು? ಹಳೆ ಒಡಂಬಡಿಕೆಯ ಪರಿಚ್ಛೇದ ಅಥವಾ ಧರ್ಮೋಪದೇಶ ಕಾಂಡದಲ್ಲಿ 21ನೇ ಅಧ್ಯಾಯ 6ರಿಂದ 8 ಆ ಪರಿಚ್ಛೇದಗಳನ್ನು ನಾವು ನೋಡುವುದಾದರೆ, ಹಳೆ ಒಡಂಬಡಿಕೆಯ ಕಾಲದಲ್ಲಿ ಒಂದು ವೇಳೆ ಯಾರಾದರೂ ಸತ್ತವರನ್ನು ನೋಡಿದರೆ, ಹತ್ಯೆ ಮಾಡಿದ್ದನ್ನು ಯಾರು ಮಾಡಿದ್ದು ಎಂಬುದಾಗಿ ತಿಳಿಯದೇ ಇದ್ದಾಗ ಹೇಗೆ ತಾವು ಪವಿತ್ರರಾಗಿ ಜೀವಿಸಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಹತನಾದವನ ಶವಕ್ಕೆ ಹತ್ತಿರವಿರುವ ಗ್ರಾಮದ ಹಿರಿಯರು ತಗ್ಗಿನಲ್ಲಿ ಕುತ್ತಿಗೆ ಮುರಿಯಲ್ಪಟ್ಟ ಆ ಮಣಕದ ಮೇಲೆ ಕೈಗಳನ್ನು ತೊಳೆದುಕೊಂಡು, ತಮ್ಮ ಕೈಗಳು ಈ ಹತ್ಯವನ್ನು ಮಾಡಲಿಲ್ಲ, ನಮ್ಮ ಕಣ್ಣುಗಳು ನೋಡಲಿಲ್ಲ, ಯೆಹೋವನೇ, ನೀನು ಬಿಡುಗಡೆ ಮಾಡಿದ ನಿನ್ನ ಜನರನ್ನು ಕ್ಷಮಿಸಬೇಕು, ಅನ್ಯಾಯವಾದ ನರಹತ್ಯೆ ದೋಷವು ಫಲವು ನಿನ್ನ ಜನರಾದ ಇಸ್ರಾಯೇಲ್ಯರಿಗೆ ತಗಲದಿರಲಿ ಎಂದು ಹೇಳಬೇಕು. ಆಗ ಆ ರಕ್ತಾಪರಾಧವು ಕ್ಷಮಿಸಲ್ಪಡುವುದು. ಹೀಗೆ ಯೆಹೋವನ ದೃಷ್ಟಿಯಲ್ಲಿ ಸರಿಯಾದದ್ದನ್ನು ಮಾಡುವುದರಿಂದ ನೀವೇ ಅನ್ಯಾಯವಾದ ನರಹತ್ಯೆ ದೋಷವನ್ನು ನಿಮ್ಮ ಮಧ್ಯದಿಂದ ತೆಗೆದುಹಾಕುವಿರಿ. ಇಲ್ಲಿ ಯಾರೋ ಕೊಲೆ ಮಾಡಿ ಅಥವಾ ನರಹತ್ಯೆ ಮಾಡಿ ಅದನ್ನು ಬೇರೆಯವನು ವ್ಯಕ್ತಿಯನ್ನು ನೋಡಿದಾಗ ಹತ್ಯೆ ಆದವನನ್ನು ನೋಡಿ ಆ ನೋಡಿದಂಥ ಸಂದರ್ಭದಲ್ಲಿಯೂ ಹೇಗೆ ನಾವು ದೇವರಿಂದ ಪವಿತ್ರರಾಗಿ ಇರಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ. ಆದರೆ ಈ ಪರಿಚ್ಛೇದದಲ್ಲಿ ಪಿಲಾತ ಯೇಸುವನ್ನು ಹಿಡಿದುಕೊಡುವುದರಲ್ಲಿ ಮುಖ್ಯನಾದಂಥ ಪಾತ್ರವನ್ನು ಆತನು ವಹಿಸ್ತಾನೆ.
ಆತನಿಗೆ ಮರಣದಂಡನೆ ವಿಧಿಸುವುದರಲ್ಲಿ ಪ್ರಾಮುಖ್ಯವಾದಂಥ ಪಾತ್ರವನ್ನು ವಹಿಸ್ತಾನೆ. ಆದರೂ ಕೂಡ ಜನರ ಮುಂದೆ ತಾನು ತಪ್ಪಿಲ್ಲದವನು ಎಂಬುದಾಗಿ ಕೈ ತೊಳೆದುಕೊಳ್ಳುವುದರ ಮೂಲಕವಾಗಿ ಆತನು ನನ್ನ ಮೇಲೆ ಪಾಪ ಬರದೇ ಇರಲಿ ಎಂಬುದಾಗಿ ಕೇಳಿಕೊಳ್ತಾನೆ. ಎಷ್ಟು ವಿಪರ್ಯಾಸ ನೋಡಿ. ಪಿಲಾತನಿಗೆ ಅಧಿಕಾರ ಇತ್ತು. ಆ ಅಧಿಕಾರದ ಪರಿಧಿಯಲ್ಲಿ ಆತನು ನಿಷ್ಕಲ್ಮಶವಾದಂಥ ವ್ಯಕ್ತಿ. ಯೇಸುವಿಗೆ ಆತನು ಮರಣದಂಡನೆಯಿಂದ ತಪ್ಪಿಸಬಹುದಿತ್ತು. ಯೇಸು ನಿರಪರಾಧಿಯೇ. ಅಪರಾಧಿಯಾಗಿರುವಂಥದ್ದು ಇಲ್ಲಿ ಪಿಲಾತ ತನ್ನ ಅಧಿಕಾರದ ದುರ್ಬಳಕೆಯನ್ನು ಮಾಡಿ ಅವನು ಯೇಸು ತಪ್ಪಿಲ್ಲದವನು ಎಂಬುದಾಗಿ ತಿಳಿದಿದ್ದರೂ ಕೂಡ ಆತನ ಹೆಂಡತಿ ಪಿಲಾತನಿಗೆ ಮುಂಜಾವಿನಲ್ಲಿ ಬಿದ್ದಂಥ ಕನಸನ್ನು ಮತ್ತೆ ಒತ್ತಿ ಹೇಳಿ ಆತನು ತಪ್ಪಿಲ್ಲದವನು ಎಂಬುದಾಗಿ ಸರಿಯಾದ ರೀತಿಯಲ್ಲಿ ಆತನು ಒತ್ತಿ ಹೇಳಿದರೂ ಕೂಡ ಆತನಿಗೆ ಯೇಸುವನ್ನು ಬಿಟ್ಟು ಬಿಡಲಿಕ್ಕೆ ಅಥವಾ ಆ ಮರಣದಂಡನೆಯಿಂದ ತಪ್ಪಿಸಲಿಕ್ಕೆ ಆತನಿಗೆ ಸಾಧ್ಯ ಆಗಲಿಲ್ಲ. ಕಾರಣ ಇಹಲೋಕದ ಸ್ನಾನದ ಆತನಿದ್ದಂಥ ಅಧಿಕಾರದ ವ್ಯಾಮೋಹ ಮತ್ತು ಅಧಿಕಾರ ಎಲ್ಲಿ ಕಳ್ಕೊಳ್ತೇನೋ ಎಂಬಂಥ ಜನರ ಒತ್ತಡದಿಂದ ಯೇಸುವನ್ನು ಮರಣದಂಡನೆಗೆ ಒಪ್ಪಿಸಿಕೊಡ್ತಾನೆ. ಪಿಲಾತನೇ ಕೇಳುವಂಥ ಪ್ರಶ್ನೆಯನ್ನು ಇಲ್ಲಿ ನೋಡೋಣ. ಹಾಗಾದರೆ ಕ್ರಿಸ್ತನೆನಿಸಿಕೊಳ್ಳುವ ಯೇಸುವನ್ನು ನಾನೇನು ಮಾಡಬೇಕು? ಪಿಲಾತನೇ ಕೇಳುವಂಥದ್ದು, ಕ್ರಿಸ್ತನೆನಿಸಿಕೊಳ್ಳುವ ಯೇಸುವನ್ನು ನಾನೇನು ಮಾಡಬೇಕು? ಯೇಸು ಕ್ರಿಸ್ತ ಎಂಬುದಾಗಿ ಪಿಲಾತ ಕೂಡ ಒಪ್ಪಿದ್ದ, ದೇವರ ಅಭಿಷಿಕ್ತ ಎಂಬುದಾಗಿ ಆತನು ಒಪ್ಪಿದ್ದ. ಆದರೆ ನಾನೇನು ಮಾಡಬೇಕು ಎಂಬುದಾಗಿ ಜನರ ಮುಂದೆ ಪ್ರಶ್ನೆಯನ್ನು ಇಡ್ತಾನೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ದಿವಸ ಯೇಸು ಯಾರು ಎಂಬುದಾಗಿ ನಮ್ಮೆಲ್ಲರಿಗೂ ಗೊತ್ತಿದೆ. ಯೇಸು ಏನು ಮಾಡಿದಾನೆ ನಮಗೋಸ್ಕರ ಎಂಬುದಾಗಿ ನಮ್ಗೆ ಗೊತ್ತಿದೆ. 40 ದಿವಸದ ಈ ಶ್ರಮ ಧ್ಯಾನದಲ್ಲಿ ನಾವು ಅವೆಲ್ಲವುಗಳನ್ನು ವಿಧ ವಿಧವಾಗಿ ಬೇರೆ ಬೇರೆ ಸೇವಕರುಗಳ ಮೂಲಕವಾಗಿ ಕೇಳಿಕೊಳ್ತೇವೆ, ಅದನ್ನು ಪಠಿಸ್ತೇವೆ, ಮನನ ಮಾಡ್ತೇವೆ. ಆದರೆ ಯೇಸು ಯಾರು ಎಂಬುದಾಗಿ ನಮಗೆ ಗೊತ್ತಿದ್ದರೂ ಕೂಡ ನಾವು ಆತನಿಗೋಸ್ಕರ ಏನು ಮಾಡಿದ್ದೇವೆ? ಯೇಸುವಿನ ಜೀವಿತಕ್ಕಾಗಿ ನಾನೇನು ಮಾಡಿದ್ದೇನೆ? ಆತನ ಜೀವನವನ್ನು ನಾನು ಹಿಂಬಾಲಿಸಿದ್ದೇನೋ ಅಥವಾ ನಾನು ಕೂಡ ಪಿಲಾತನಾಗಿ ಕ್ರಿಸ್ತನನ್ನು ಏನು ಮಾಡುವಂಥದ್ದು ಎಂಬುದಾಗಿ ನಾನು ಕೂಡ ಕೇಳಿದ್ದೇನೋ? ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಾವು ನಮ್ಮನ್ನು ಪರೀಕ್ಷಿಸಿಕೊಳ್ಬೇಕು. ಕ್ರಿಸ್ತನೆನಿಸಿಕೊಳ್ಳುವ ಕ್ರಿಸ್ತನು ಎಂಬುದಾಗಿ ಪಿಲಾತ ತಿಳಿದಿದ್ದರೂ ಕೂಡ ಆತನು ಕೇಳುವಂಥದ್ದು, ನಾನಿವನನ್ನು ಏನು ಮಾಡಬೇಕೆಂಬುದಾಗಿ. ಸತ್ಯ ತಿಳಿದಿದ್ದರೂ ಕೂಡ ಆ ಸತ್ಯವನ್ನು ಹೇಳಲಿಕ್ಕೆ ಧೈರ್ಯ ಆತನಿಗಿರಲಿಲ್ಲ. ಸತ್ಯವನ್ನು ಪ್ರಚಾರಪಡಿಸಲಿಕ್ಕೆ ಆತನಿಗೆ ಬೇರೆ ಬೇರೆ ಒತ್ತಡಗಳು ಇತ್ತು. ಅನೇಕ ವೇಳೆ ನಮ್ಮ ಜೀವನದಲ್ಲಿ ಕೂಡ ನಾವು ಸತ್ಯವನ್ನು ಹೇಳದೆ ಮುಚ್ಚಿಟ್ಟು ಅನ್ಯಾಯದ ಪರವಾಗಿ ನಮ್ಮ ಕೈಗಳನ್ನು ಜೋಡಿಸ್ತಾ ಇದ್ದೇವೆ. ಸತ್ಯ ಏನೆಂಬುದಾಗಿ ನಮಗೆ ತಿಳಿದಿದ್ದರೂ ಕೂಡ, ನಮ್ಮ ಕಣ್ಣೆದುರು ಇದ್ದರೂ ಕೂಡ ನಾವು ಸತ್ಯದ ಪರವಾಗಿ ನಿಲ್ಲದಿರುವಂಥದ್ದು ಕೂಡ ಪಿಲಾತನು ಆ ದಿವಸ ಕೊಟ್ಟಂಥ ತೀರ್ಪನ್ನೇ ಮತ್ತೆ ನೆನಪು ಮಾಡಿಕೊಳ್ತದೆ. ಒಂದು ತರಗತಿಯಲ್ಲಿ 3 ವ್ಯಕ್ತಿಗಳು, ವಿದ್ಯಾರ್ಥಿಗಳು ಇರ್ತಾರೆ. ಇಬ್ಬರ ಮಧ್ಯೆ ಜಗಳಗಳು ನಡೀತದೆ ಒಂದು ವಿಚಾರಕ್ಕಾಗಿ. ಆದರೆ ಅವರ ತರಗತಿಗೆ ಟೀಚರ್ ಬಂದಂಥ ಸಂದರ್ಭದಲ್ಲಿ 3ನೇ ವ್ಯಕ್ತಿಯಲ್ಲಿ ಏನಾಯಿತು ಎಂಬುದಾಗಿ ಕೇಳುವಾಗ ಆತನು ನನಗೆ ಗೊತ್ತಿಲ್ಲ ಎಂಬುದಾಗಿ ಹೇಳ್ತಾನೆ. ಕಣ್ಣಿನ ಎದುರಿನಲ್ಲಿ ಆದಂಥ ಘಟನೆಗಳು, ಕಣ್ಣ ಎದುರಿನಲ್ಲಿ ಆತನೊಂದಿಗೆ ನಡೆದಂಥ ಘಟನೆ ಆತನು ಗೊತ್ತಿಲ್ಲ ಎಂಬುದಾಗಿ ಹೇಳ್ತಾನೆ. ಆ ಮೂಲಕವಾಗಿ ಇನ್ನೊಬ್ಬನಿಗೆ, ತಪ್ಪು ಮಾಡದ ವ್ಯಕ್ತಿಗೆ ಅಲ್ಲಿ ಶಿಕ್ಷೆ ಆಗ್ತದೆ. ತನ್ನ ಎದುರಿನಲ್ಲಿ ತನ್ನ ಸಹಪಾಠಿಗೆ ಶಿಕ್ಷೆ ಆಗುವುದನ್ನು ಕೂಡ ಆತನು ತಡೆಯಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ಇನ್ನೊಬ್ಬ ಸ್ನೇಹಿತನ ಮೇಲೆದ್ದಂಥ ವ್ಯಾಮೋಹ ಅಥವಾ ಇನ್ನೊಬ್ಬ ಸ್ನೇಹಿತನ ಮೇಲೆ ಅವನು ಏನು ಮಾಡ್ತಾನೋ ಎಂಬಂಥ ಭಯ, ಇವೆಲ್ಲವುಗಳು ಕೂಡ ಆತನನ್ನು ಸತ್ಯ ಹೇಳದಂತೆ ತಡೆದಿತ್ತು. ಈ ದಿವಸದಲ್ಲಿ ನಮ್ಮ ಜೀವನದಲ್ಲಿ ಕೂಡ ನಾವು ಅನೇಕ ವೇಳೆ ಸತ್ಯ, ನೀತಿ, ಪ್ರಾಮಾಣಿಕತೆಯಿಂದ ನಡೆಯುವಂಥ ಜನರಿಗೆ ಅನೇಕ ವೇಳೆ ವಿರೋಧವಾಗಿ ನಡೀತೇವೆ. ಯಾಕಂದರೆ ಅವರು ಮಾಡುವಂಥ ಕಾರ್ಯಗಳನ್ನು ನಾವು ನೇರವಾಗಿ ಹೇಳ್ತಾ ಇಲ್ಲ ಅಥವಾ ಅವರೊಂದಿಗೆ ನಾವು ಗುರುತಿಸ್ತಾ ಇಲ್ಲ. ಅವರು ತಪ್ಪು ಏನು ಎಂಬುದಾಗಿ ಇದ್ದಾಗ್ಯೂ ಕೂಡ ಅದರ ವಿರುದ್ಧವಾಗಿ ನಾವು ಧ್ವನಿ ಎತ್ತದೇ ಇರುವಂಥದ್ದು. ಇವೆಲ್ಲವುಗಳು ಕೂಡ ಇಂದು ಪಿಲಾತನು ಮಾಡಿದಂಥ ತೀರ್ಪನ್ನೇ ನಾವು ಮಾಡಿದ ಹಾಗೆ. ಸತ್ಯ ತಿಳಿದಿದ್ದರೂ ಧೈರ್ಯವಿಲ್ಲದೆ ನಾವು ಮಾತನಾಡುವಂಥದ್ದು,
ಅದು ಕೂಡ ನಮ್ಮನ್ನು ಆ ತಪ್ಪಿನ ಎಡೆಗೆ ನಡೆಸ್ತದೆ. ಜನರ ಒತ್ತಡ, ರಾಜಕೀಯ ಭಯ ಇವೆಲ್ಲವುಗಳು ಕೂಡ ಪಿಲಾತನಿಗೆ ಇದ್ದಂಥ ಸಮಯದಲ್ಲಿ ಕೂಡ ಆತನು ತನ್ನ ಅಧಿಕಾರಕ್ಕೆ, ತನ್ನ ಸ್ವಾರ್ಥಕ್ಕಾಗಿ ತಾನು ಉಳಿಬೇಕು, ತನ್ನ ಸ್ಥಾನಮಾನ ಉಳಿಬೇಕು ಎಂಬುದಕ್ಕಾಗಿ ಆತನು ತನ್ನ ಜೀವಿತದಲ್ಲಿ ಯೇಸುವನ್ನು ಮರಣದಂಡನೆಗೆ ಒಪ್ಪಿಸುವುದರ ಮೂಲಕವಾಗಿ ಒಂದು ದೊಡ್ಡವಾದಂಥ ತಪ್ಪನ್ನು ಮಾಡ್ತಾನೆ. ಯೇಸುವಿನ ಶ್ರಮಧ್ಯಾನಗಳಲ್ಲಿ ಪಿಲಾತನು ಕೈ ತೊಳೆಕೊಳ್ಳುವಂಥದ್ದು ಭಾಳ ಸುಂದರವಾದಂಥ ಒಂದು ಪರಿಚ್ಛೇದ. ಈ ಮೂಲಕವಾಗಿ ನಾವು ಇವತ್ತು ನಮ್ಮನ್ನು ನಾವು ನೆನಪು ಮಾಡಿಕೊಳ್ಳುವಂಥದ್ದು ಭಾಳ ಪ್ರಾಮುಖ್ಯ. ನಾವು ಸತ್ಯದ ವಿರುದ್ಧ ಹೇಗೆ ನಾವು ನುಣುಚಿಕೊಂಡು ಪರಾರಿಯಾಗ್ತೇವೆ, ನಾವು ಸತ್ಯವನ್ನು ಎತ್ತಿ ಹಿಡಿಯುವುದಿಲ್ಲ, ಇವೆಲ್ಲವುಗಳನ್ನು ನಾವು ನೆನಪು ಮಾಡಿಕೊಳ್ಳುವಂಥದ್ದು ಭಾಳ ಮುಖ್ಯ. ಯೇಸುವಿನ ಶ್ರಮಧ್ಯಾನ ನಮಗೆ ಕಲಿಸುವಂಥದ್ದು ಕ್ರಿಸ್ತನಲ್ಲಿ, ಆತನಲ್ಲಿ ವಿಶ್ವಾಸವಿಟ್ಟು ಆತನೊಂದಿಗೆ ಜೀವಿಸುವಂಥದ್ದು. 40 ದಿವಸ ನಾವು ಬೇರೆ ಬೇರೆ ರೀತಿಯಲ್ಲಿ ಈ ಶ್ರಮಧ್ಯಾನಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ತೇವೆ. ಅನೇಕ ವೇಳೆ ಉಪವಾಸ ಮಾಡುವಂಥದ್ದು, ಎಡೆಬಿಡದೆ ಪ್ರಾರ್ಥನೆಯನ್ನು ಮಾಡುವಂಥದ್ದು, ಅದೇ ವೇಳೆ ನಮ್ಮ ಜೀವನದಲ್ಲಿರುವಂಥ ಬಲಹೀನತೆಗಳನ್ನು ಬಿಟ್ಟು ಬಿಡುವಂಥದ್ದು, ಇವೆಲ್ಲವುಗಳು ಮೂಲಕವಾಗಿ ನಾವು ಧ್ಯಾನವನ್ನು ಮಾಡ್ತೇವೆ. ಆದರೆ ಜೀವನದಲ್ಲಿ ನಮಗೆ ನಾವು ಮಾಡುತ್ತಿರುವುದು ಏನು ತಪ್ಪು ಎಂಬುದಾಗಿ ನಮಗೆ ಗೊತ್ತಿರುವಂಥ ಸಮಯದಲ್ಲಿ ಕೂಡ ಆ ತಪ್ಪುಗಳನ್ನು 40 ದಿವಸದ ನಂತರ ಮತ್ತೆ ಮಾಡ್ತಾ ಇರ್ತೇವೆ. ನಾವು 40 ದಿವಸಕ್ಕೆ ಮಾತ್ರ ನಾವು ಪಾವಿತ್ರತೆಯನ್ನು ಕಾಪಾಡ್ತೇವೆ. 40 ದಿವಸದ ಬಳಿಕ ಮತ್ತೆ ನಾವು ಹಿಂದಿನ ಜೀವಿತಕ್ಕೆ ನಾವು ನಮ್ಮನ್ನು ತೊಡಗಿಸಿಕೊಳ್ತೇವೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಾವು ಇವತ್ತು ಮಾಡುವಂಥ ಉಪವಾಸಗಳು, ನಾವು ಇವತ್ತು ಮಾಡುವಂಥ ಪ್ರಾರ್ಥನೆಗಳು, ಅಥವಾ ನಾವು ಇವತ್ತು ಮಾಡುವಂಥ ತ್ಯಜಿಸುವಿಕೆ, ನಮ್ಮಲ್ಲಿರುವಂಥ ಕೆಟ್ಟದನ್ನು ತ್ಯಜಿಸುವಂಥದ್ದು, ಇವೆಲ್ಲವುಗಳು ಕೂಡ ಕ್ಷಣಿಕವಾಗಿರದೆ ನಾವು ಕರ್ತನಲ್ಲಿ ಇದ್ದುಕೊಂಡು ಕ್ರಿಸ್ತನಿಗೋಸ್ಕರ ಜೀವನ ಮಾಡುವಂಥದ್ದು ಭಾಳ ಮುಖ್ಯ. ಪಿಲಾತ ನೀರಿನಲ್ಲಿ ಕೈ ತೊಳೆಯುವುದರ ಮೂಲಕವಾಗಿ ತಾನು ತಪ್ಪಿಲ್ಲದವ ಎಂಬುದಾಗಿ ಆತನು ಜನರ ಮುಂದೆ ತೋರಿಸಿಕೊಳ್ತಾನೆ. ಅದೇ ವೇಳೆ ಯೇಸುವಿನ ರಕ್ತ, ಆ ರಕ್ತದಲ್ಲಿ ಇಡೀ ಜನರನ್ನು ಆತನು ತೊಳಿತಾನೆ. ಅನ್ಯಾಯ ಮಾಡಿದಂಥ ಪಿಲಾತನನ್ನು, ಕ್ರೂಜೆಯಲ್ಲಿದ್ದಂಥ ಕಳ್ಳರನ್ನು, ತನಗೆ ಉಗುಳಿದಂಥ ಸೈನಿಕರುಗಳನ್ನು, ಅಪಮಾನ ಮಾಡಿದಂಥ ಜನರನ್ನು, ಅನ್ಯಾಯವೆಸಗಿದಂಥ ಎಲ್ಲರನ್ನು ಕೂಡ ಆತನು ತನ್ನ ಪವಿತ್ರ ರಕ್ತದ ಮೂಲಕವಾಗಿ ತೊಳಿತಾನೆ. ನೀರಿನ ಮೂಲಕವಾಗಿ ನಾವು ಶುದ್ಧ ಆಗ್ತೇವೆಂಬುದಾಗಿ ಪಿಲಾತ ತನ್ನ ಕೈಗಳನ್ನು ತೊಳಕೊಂಡರೂ ಆತನು ಶುದ್ಧ ಆಗಲಿಲ್ಲ. ಆದರೆ ಯೇಸುವಿನ ರಕ್ತ ಆತನನ್ನು ಶುದ್ಧ ಮಾಡಲಿಕ್ಕೆ ಸಾಧ್ಯ ಇದೆ. ಆ ರಕ್ತವನ್ನು ಶುದ್ಧ ಮಾಡಬೇಕಾದ್ರೆ, ನಿನ್ನನ್ನು ಶುದ್ಧ ಮಾಡಬೇಕಾದ್ರೆ ನಾನು ಆತನೆಡೆಗೆ ಬರುವಂಥದ್ದು ಭಾಳ ಪ್ರಾಮುಖ್ಯ. ಅದರಿಂದ ಇವತ್ತಿನ ಪರಿಚಯದ ನಮಗೆ ಹೇಳುವಂಥದ್ದು, ಪಿಲಾತನೇ ಕೇಳುವಂಥದ್ದು, ಯಾಕೆ ಕೆಟ್ಟದೇನು ಮಾಡಿದ್ದಾನೆ, ಯೇಸು ಕೆಟ್ಟದೇನು ಮಾಡಿದ್ದಾನೆ? ಆಗ ಅವರು ಹೇಳುವಂಥದ್ದು, ಅವನನ್ನು ಶಿಲುಬೆಗೆ ಹಾಕಿಸು ಎಂಬುದಾಗಿ ಆರ್ಭಟದ ಧ್ವನಿಗಳು ಕೇಳ್ತದೆ. ಆರ್ಭಟಿಸುವಂಥ ಆ ಜನರ ಗದ್ದಲಗಳು ಕೇಳ್ತದೆ. ಗದ್ದಲ ಮಾತ್ರ ಹೆಚ್ಚಾಗ್ತದೆ ಎಂದು ಆತನು ನೀರುಗಳನ್ನು ತಕ್ಕೊಂಡು ಬೌಲ್ನಲ್ಲಿ ತನ್ನ ಕೈಗಳನ್ನು ತೊಳ್ಕೊಳ್ತಾನೆ. ಅದರಿಂದ ಈವರೆಗೆ ನಡೆದಂತೆಲ್ಲ ಏನೆಲ್ಲ ಘಟನೆಗಳು ನಡೆದಿತ್ತೋ ಅವೆಲ್ಲವುಗಳಿಗೆ ನಾನು ಹೊಣೆಯಲ್ಲ, ಇಲ್ಲಿ ಸೇರಿದಂಥ ಜನರು ಹೊಣೆ ಎಂಬುದಾಗಿ ಆತನು ಜನರ ಮೇಲೆ ತನ್ನ ಭಾರವನ್ನು, ತಾನು ಮಾಡಿದಂಥದ್ದನ್ನು ಅವರ ಮೇಲೆ ಹಾಕುವುದರ ಮೂಲಕವಾಗಿ ತನ್ನ ಪಾಪವನ್ನು ತಪ್ಪಿಸಿಕೊಳ್ಳಲಿಕ್ಕೆ ಆತನು ಪ್ರಯತ್ನಿಸ್ತಾನೆ. ಜನರಾದರೂ ಹೇಳುವಂಥದ್ದು, ಅವನನ್ನು ಹತ್ಯೆ ಮಾಡಿರುವಂಥದ್ದು, ಆ ರಕ್ತ ಅದು ನಮಗೆ, ನಮ್ಮ ಮಕ್ಕಳಿಗೆ ಇರಲಿ ಎಂಬುದಾಗಿ, ಕೊಲ್ಲಿಸಿದ್ದಕ್ಕೆ ನಾವು ನಮ್ಮ ಮಕ್ಕಳು ಉತ್ತರ ಕೊಡುತ್ತೇವೆ ಎಂಬುದಾಗಿ ಹೇಳ್ತಾನೆ. ಕರ್ತನ ಪ್ರೀತಿಯ ದೇವಜನರೇ, ಆ ಜನರಿಗೆ ಯೇಸು ಯಾರೆಂಬುದಾಗಿ ಅರ್ಥವಾಗಿದೆಯೋ, ಅಥವಾ ಅರ್ಥವಾಗಿ ನಾವು ಆ ಮಕ್ಕಳಿಗೆ ಉತ್ತರ ಕೊಡ್ತೇವೆ? ಯಾಕಂದರೆ ನಾವು ಯೇಸುವಿನ ಹತ್ತಿರ ಬಂದಾಗ ಆತ ನಮಗೆ ಕ್ಷಮಾಪಣೆ ಕೊಡ್ತಾನೆಂಬಂಥ ರೀತಿಯಲ್ಲಿ ಅವರು ಆ ರೀತಿಯಾಗಿ ಮಾತನಾಡ್ತಾರೋ. ಜನರ ಆ ಗದ್ದಲಕ್ಕೆ ಪಿಲಾತ ತನ್ನನ್ನು ಬಿಟ್ಟು ಬಿಡ್ತಾನೆ. ಆ ಜನರ ಗದ್ದಲಕ್ಕಾಗಿ ಒತ್ತು ಕೊಡ್ತಾನೆ. ಆ ಮೂಲಕವಾಗಿ ನಿರಪರಾಧಿಯಾಗಿರುವಂಥ ಯೇಸುವನ್ನು ಕೊಲ್ಲುವುದರ ಮೂಲಕವಾಗಿ ಅಥವಾ ಮರಣದಂಡನೆಗೆ ಒಪ್ಪಿಸುವುದರ ಮೂಲಕವಾಗಿ ನೀತಿವಂತನನ್ನು ಬಿಟ್ಟು ಬರಬ್ಬನಂತಹ ಆ ದೇಶದ್ರೋಹಿಯನ್ನು ಆತನು ಒಂದು ರೀತಿಯಲ್ಲಿ ಬಿಡುಗಡೆ ಮಾಡ್ತಾನೆ. ಇಡೀ ಲೋಕದ ಕಲ್ಯಾಣಕ್ಕಾಗಿ, ಇಡೀ ಲೋಕದ ಜನರನ್ನು ನಾಶನದಿಂದ
ತಪ್ಪಿಸುವುದಕ್ಕಾಗಿ, ಆ ನಾಶನದ ಗುಂಡಿಯಿಂದ ಎತ್ತುವುದಕ್ಕಾಗಿ ತನ್ನ ಜೀವಿತವನ್ನು ಪಣ ಇಟ್ಟಂಥ ಯೇಸುವಿಗೆ ಮಾಡಿದಂಥ ಅನ್ಯಾಯಗಳು ನೋಡಿರಿ. ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ಈ ದಿವಸದಲ್ಲಿ ನಮ್ಮನ್ನು ನಾವು ನೆನಪು ಮಾಡಿಕೊಳ್ಳುವಂಥದ್ದು ಭಾಳ ಮುಖ್ಯ. ನಾವು ಯಾವ ರೀತಿಯಲ್ಲಿ ಕ್ರಿಸ್ತನೊಂದಿಗೆ ಜೀವನ ಮಾಡ್ತಿದ್ದೇವೆ? ನಮ್ಮ ಅಧಿಕಾರ, ನಮ್ಮ ಸ್ವಾರ್ಥ ಇವೆಲ್ಲವುಗಳಿಗಾಗಿ ನಾವು ನಮ್ಮ ಜೀವನದಲ್ಲಿ ನಮ್ಮ ಕಾರ್ಯಗಳನ್ನು ಮಾಡ್ತಿದ್ದೇವೆಯೋ? ನಮ್ಮ ಸಭೆಗಳಲ್ಲಿ ನಾವು ನಮ್ಮ ಸೇವೆಯನ್ನು ಮಾಡ್ತಾ ಇದ್ದೇವೆಯೋ? ನಮ್ಮ ಸಭೆಯಲ್ಲಿ ಸಾಮಾನ್ಯ ಜನರಾಗಿ ನಾವು ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸುತ್ತಿದ್ದೇವೆಯೋ ಎಂಬುದಾಗಿ ಆಲೋಚನೆ ಮಾಡುವಂಥದ್ದು ಭಾಳ ಮುಖ್ಯ. ಅದೇ ವೇಳೆ ಯಾವುದು ಸರಿ, ಯಾವುದು ತಪ್ಪು ಎಂಬುದಾಗಿ ನಮಗೆ ಗೊತ್ತಿದ್ದರೂ ಕೂಡ ಅನೇಕ ವೇಳೆ ಅನ್ಯಾಯದ ಪರವಾಗಿ ನಾವು ನಿಲ್ಲುವುದಾದರೆ ಕ್ರಿಸ್ತನೊಂದಿಗೆ ನಾವು ಜೀವಿಸುವವರಲ್ಲ. ಸತ್ಯದ ಅರಸನಾಗಿರುವಂಥ ಯೇಸುವನ್ನು ನಾವು ಮುಂದಿಟ್ಟುಕೊಂಡು ಜೀವನ ಮಾಡುವುದಾದರೆ ಸತ್ಯ ಏನು ಎಂಬುದಾಗಿ ನಮಗೆ ತಿಳಿಲಿಕ್ಕೆ ಅಸಾಧ್ಯವೇನಲ್ಲ. ಕರ್ತನ ಪ್ರೀತಿಯ ದೇವರ ಜನರೇ, ನಾವಿರುವಂಥದ್ದು ಈ ಲೋಕದಲ್ಲಿ ಸ್ವಲ್ಪ ಸಮಯ. ಆ ಸ್ವಲ್ಪ ಸಮಯದಲ್ಲಿ ದೇವರು ನಮಗೆ ಅನುಗ್ರಹಿಸಿದಂಥ ಎಲ್ಲ ಜೀವಿತವನ್ನು ಆತನ ಕೈಗಳಿಗೆ ಒಪ್ಪಿಸಿಕೊಟ್ಟು ಮುಂದೆ ಸಾಗುವಂಥದ್ದು ಭಾಳ ಮುಖ್ಯ. ಅನೇಕ ವೇಳೆ ಸತ್ಯ ಹೇಳಿದರೆ ನನ್ನ ಜೀವನ ಇಲ್ಲಿ ನಾಶವಾಗ್ತದೆ ಎಂಬುದಾಗಿ ನಾವು ಆಲೋಚನೆ ಮಾಡ್ತೇವೆ. ಸತ್ಯ ಹೇಳಿದರೆ ನನ್ನನ್ನೆಲ್ಲಿ ಮುಗಿಸಿಬಿಡ್ತಾರೆ ಎಂಬುದಾಗಿ ನಾವು ಆಲೋಚನೆ ಮಾಡ್ತೇವೆ. ಆದರೆ ಈ ಲೋಕ ನಮಗೆ ಶಾಶ್ವತವಾದಂಥ ಜೀವಿತವನ್ನು ಕೊಡುವಂಥದ್ದಲ್ಲ. ಶಾಶ್ವತವಾದಂಥ ಜೀವಿತ ನಾವು ಮುಂದಿನ ಜೀವಿತದಲ್ಲಿ ನಾವು ಅನುಭವಿಸಬೇಕಾದವರು. ಆದರೆ ಇಲ್ಲಿ ನಾವು ನೀತಿವಂತರಾಗಿ ಜೀವನ ಮಾಡಿದರೆ, ಅನ್ಯಾಯದ ವಿರುದ್ಧ ಜೀವನ ಮಾಡಿದರೆ, ಇಲ್ಲಿ ಕೊಲ್ಲಿಸಲ್ಪಟ್ಟರೂ ಕೂಡ, ಇಲ್ಲಿ ನೂಕಲ್ಪಟ್ಟರೂ ಕೂಡ, ಅಥವಾ ಇಲ್ಲಿ ನಮ್ಮ ಹೆಸರುಗಳು ಹಾಳಾದರೂ ಕೂಡ ಅಲ್ಲಿ ನಮ್ಮ ಹೆಸರುಗಳು ಬರೆಯಲ್ಪಟ್ಟಿದೆ ಎಂಬುದಕ್ಕಾಗಿ ನಾವು ಸಂತೋಷ ಪಡಬೇಕು. ಆ ಮೂಲಕವಾಗಿ ನಾವು ಯಾಕಾಗಿ ಲೋಕಕ್ಕೆ ಬಂದಿದ್ದೇವೆ? ನನ್ನ ಕ್ರಿಸ್ತನನ್ನು ಪ್ರಚುರಪಡಿಸಲಿಕ್ಕೆ, ನನ್ನ ಕ್ರಿಸ್ತನನ್ನು ಈ ಲೋಕದಲ್ಲಿ ಪ್ರಚುರಪಡಿಸಲಿಕ್ಕೆ. ಆ ಪ್ರಚುರಪಡಿಸುವಂಥದ್ದು ನನ್ನ ಮಾತುಗಳ ಮೂಲಕವಾಗಿ, ನನ್ನ ನಡೆಯ ಮೂಲಕವಾಗಿ, ನಾನು ಮಾಡುವಂಥ ಎಲ್ಲ ಕಾರ್ಯಗಳ ಮೂಲಕವಾಗಿ. ಆ ಮೂಲಕವಾಗಿ ನಾವು ನಮ್ಮ ಜೀವನದಲ್ಲಿ ನನ್ನ ಕರ್ತನನ್ನು ಸ್ವೀಕರಿಸ್ತಾ ಮುಂದೆ ಸಾಗುವಂಥದ್ದು ಭಾಳ ಪ್ರಾಮುಖ್ಯ. ಇವತ್ತು ಪಿಲಾತನು ಹೇಗೆ ತನ್ನ ಜವಾಬ್ದಾರಿಯಿಂದ ನುಣುಚಿಕೊಂಡನೋ ಹಾಗೆ ದೇವರು ಕೊಟ್ಟಂಥ ಜವಾಬ್ದಾರಿಯಿಂದ ನಾವು ನುಣುಚಿಕೊಳ್ಳುವುದು ಬೇಡ. ದೇವರು ನಮಗೆ ಉನ್ನತವಾದಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ಆ ಉನ್ನತವಾದಂಥ ಜವಾಬ್ದಾರಿಯಲ್ಲಿ, ಉನ್ನತವಾದಂಥ ಸ್ಥಾನದಲ್ಲಿ ನಾವು ನಮ್ಮ ಕಾರ್ಯಗಳನ್ನು ಯಥಾರ್ಥವಾಗಿ ಮಾಡಿಕೊಳ್ಳುವಂಥದ್ದು ಭಾಳ ಪ್ರಾಮುಖ್ಯ. ನಾನು ಇನ್ನೊಬ್ಬನ ಮೇಲೆ ತಪ್ಪು ಹೊರಿಸಿ ಆ ಮೂಲಕವಾಗಿ ನಾನು ಒಳ್ಳೆಯವನು ಎಂಬುದಾಗಿ ತೋರಿಸುವುದಕ್ಕಾಗಿ ನಟನೆ ಮಾಡುವಂಥ ಜೀವಿತವನ್ನು ನಾವು ನಡೆಸುವಂಥದ್ದು ಬೇಡ. ಬೇರೆಯವರ ಮೇಲೆ ನಮ್ಮ ತಪ್ಪುಗಳನ್ನು ಹಾಕಿ, ನಮ್ಮ ತಪ್ಪುಗಳನ್ನು ಇನ್ನೊಬ್ಬರ ಮೇಲೆ ಹಾಕಿ ಆ ಮೂಲಕವಾಗಿ ನಾನು ತಪ್ಪಿಲ್ಲದವನು ಎಂಬುದಾಗಿ ನೀತಿವಂತನಾಗಿ ತೋರಿಸಿಕೊಳ್ಳುವಂಥದ್ದು ಬೇಡ. ನಮ್ಮ ಜೀವಿತದಲ್ಲಿ ಅನೇಕ ವೇಳೆ ನಾವು ಇಂಥದ್ದನ್ನು ಮಾಡ್ತೇವೆ. ಅನೇಕ ವೇಳೆ ನಾನು ಫೋಕಸ್ ಆಗಬೇಕು, ನಾನು ಜನರಿಗೆ ತೋರಿಸಿಕೊಡಬೇಕು ಎಂಬುದಕ್ಕಾಗಿ ನಾವು ಇಂಥ ಜೀವನವನ್ನು, ಅನ್ಯಾಯದ ಜೀವನವನ್ನು ಮಾಡ್ತೇವೆ. ಆದರೆ ಯೇಸು ನಮಗೆ ಅನ್ಯಾಯದ ಜೀವನಕ್ಕೆ ಕರೆಯಲ್ಪಟ್ಟವನಲ್ಲ. ನೀತಿಯ, ಸಮಾಧಾನದ, ಶಾಂತಿಯ ಜೀವನಕ್ಕೆ ನಮ್ಮನ್ನು ಕರೆಯಲ್ಪಟ್ಟವನು. ನಾನು ಮಾತ್ರ ಶಾಂತಿಯಿಂದ ಜೀವನ ಮಾಡುವಂಥದ್ದು ಅಲ್ಲ, ಬದಲಾಗಿ ಎಲ್ಲ ಜನರು ಕೂಡ ಶಾಂತಿಯ, ಸಮಾಧಾನದ ಜೀವಿತವನ್ನು ನಡೆಸಲಿಕ್ಕೆ ಕರೆಯಲ್ಪಟ್ಟವನು. ಈ ಹೊತ್ತಿನ ಈ ಪರಿಚ್ಛೇದ ಅದು ನಮ್ಮನ್ನು ಎಚ್ಚರಿಸುವಂಥ ಪರಿಚ್ಛೇದವಾಗಿರಲಿ. ನಮ್ಮನ್ನು ಎಚ್ಚರಿಸುವಂಥದ್ದು ಮಾತ್ರವಲ್ಲ, ನಮ್ಮನ್ನು ತಿದ್ದಿ ನಾವು ಹೊಸಬರಾಗಿ ಜೀವನ ಮಾಡಲಿಕ್ಕೆ ಅದು ನಮಗೆ ಸಹಾಯ ಮಾಡಲಿ. ಈ ಹೊತ್ತಿನ ಪರಿಚ್ಛೇದದಲ್ಲಿ ಯೇಸು ಪಿಲಾತನ ಮುಂದೆ ವಿಚಾರಣೆಗೆ ಒಳಪಡುವಾಗ ಆತನು ಮಾಡಿದಂಥ ಅನ್ಯಾಯದ ಕಾರ್ಯಗಳು ನಮ್ಮ ಜೀವನದಲ್ಲಿ ನಾವು ಅದನ್ನು ಅನುಸರಿಸುವಂಥದ್ದು ಬೇಡ. ನಮ್ಮ ಜೀವನ ದೇವರಿಗೆ ಮೀಸಲಾಗಿರುವಂಥದ್ದು. ನಮ್ಮ ಪವಿತ್ರವಾದಂಥ ಜೀವನ, ದೇವರು ಕೊಟ್ಟಂತೆ ಈ ಪವಿತ್ರವಾದಂಥ ಜೀವನ ಕರ್ತನ ಕೈಗಳಲ್ಲಿ, ಕರ್ತನ ಸೇವೆಗಾಗಿ ನಮ್ಮನ್ನು ತೊಡಗಿಸಿಕೊಳ್ಳುವಂಥದ್ದು ಭಾಳ ಮುಖ್ಯ. ಆ ಮೂಲಕವಾಗಿ ದೇವರು ಕೊಟ್ಟಂತೆಲ್ಲ ಜವಾಬ್ದಾರಿಯನ್ನು ಈ ದಿವಸಗಳಲ್ಲಿ ನಾವು ನಡೆಸೋಣ. ನಮಗೆ ಕೊಟ್ಟಂಥ ಜವಾಬ್ದಾರಿ ಏನು ಎಂಬುದಾಗಿ ತಿಳ್ಕೊಳ್ಳೋಣ. ಆ ಮೂಲಕವಾಗಿ ನಾವು ಪವಿತ್ರರಾಗಿ ದೇವರು ಕೊಟ್ಟಂಥ ಕಾರ್ಯದಲ್ಲಿ ಮುಂದೆ ಸಾಗುವಂತೆ ದೇವರು ನಮ್ಮನ್ನು ನಡೆಸಲಿ. ಶಿರವಾಗಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾಗಿರುವಂಥ ನಮ್ಮ ದೇವರೇ, ನಿನ್ನ ಆಶೀರ್ವಾದದ ದಿನಗಳಿಗಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ. ನಮ್ಮೊಂದಿಗೆ ಸ್ವಾಮಿ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಈ ಶ್ರಮ ದಿವಸಗಳಲ್ಲಿ ಸ್ವಾಮಿ ನಮ್ಮನ್ನು ನಾವು ಮತ್ತೆ ನೋಡಿಕೊಳ್ಳುವಂಥ ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ನಮ್ಮನ್ನು ತಿದ್ದು ಸ್ವಾಮಿ, ನಮ್ಮನ್ನು
ನಿನ್ನ ಮಾರ್ಗದಲ್ಲಿ ನಡೆಸು. ನಮ್ಮ ಕೆಟ್ಟತನಗಳಲ್ಲಿ ಸ್ವಾಮಿ ನಾವು ನಿನ್ನ ಮಾರ್ಗದಲ್ಲಿ ಮುಂದೆ ಸಾಗುವಂತೆ ಸಹಾಯ ಮಾಡು. ಕೆಟ್ಟತನವನ್ನು ಬಿಟ್ಟು ನಿನ್ನಲ್ಲಿ ಸ್ವಾಮಿ ವಿಶ್ವಾಸದಿಂದ ಮುಂದೆ ಸಾಗುತ್ತಾ ನೀನು ಕೊಟ್ಟಂಥ ಕಾರ್ಯಗಳನ್ನು, ನೀನು ಕೊಟ್ಟಂಥ ಜವಾಬ್ದಾರಿಗಳನ್ನು ಯಶಸ್ಸಾಗಿ ಮಾಡಲಿಕ್ಕಾಗುವಂತೆ ಸಹಾಯ ಮಾಡು. ಈ ಲೋಕದಲ್ಲಿ ಬರುವಂಥ ಶೋಧನೆ, ತಾಪತ್ರೆ, ಸಮಸ್ಯೆಗಳಲ್ಲಿ ಸ್ವಾಮಿ ನಾವು ಸತ್ಯವನ್ನು ಬಿಟ್ಟು ಬಿಡದೆ, ನಮ್ಮ ಸ್ವಾರ್ಥದ ನಿಮಿತ್ತವಾಗಿ ನಮ್ಮ ಸತ್ಯವನ್ನು ಬಿಟ್ಟು ಬಿಡದೆ ಸ್ವಾಮಿ ನಿನಗೋಸ್ಕರ ಸತ್ಯವನ್ನು ಹಿಡ್ಕೊಂಡು, ಅದು ಸಮಸ್ಯೆ ಬರಲಿ, ಹಿಂಸೆ ಬರಲಿ, ಅನ್ಯಾಯ ಆಗಲಿ ಸ್ವಾಮಿ ಅಲ್ಲೆಲ್ಲವೂ ಕೂಡ ನಿನ್ನ ಸತ್ಯವನ್ನು ಹಿಡಿದವರಾಗಿ ಜೀವನ ಮಾಡಲಿಕ್ಕಾಗುವಂತೆ ಸಹಾಯ ಮಾಡು. ಆ ಮೂಲಕವಾಗಿ ಸ್ವಾಮಿ ಪಿಲಾತನು ತನ್ನ ಜವಾಬ್ದಾರಿಯಲ್ಲಿ ನುಣುಚಿಕೊಂಡ ಹಾಗೆ ನಾವು ಕೂಡ ನುಣುಚಿಕೊಳ್ಳದೆ ಸ್ವಾಮಿ ಸತ್ಯಪರರಾಗಿ ಜೀವನ ಮಾಡಲಿಕ್ಕಾಗುವಂತೆ ನಿನ್ನ ಆತ್ಮನ ಸಹಾಯವನ್ನು ಅನುಗ್ರಹಿಸಿಕೊಟ್ಟು ಮುನ್ನಡೆಸು ಎಂಬುದಾಗಿ ಪ್ರಾರ್ಥಿಸ್ತಾ ಈ ಸಮಯ ನಮಗೆ ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಹೇಳ್ತೇವೆ. ನಮ್ಮೆಲ್ಲರ ಜೀವನದಲ್ಲಿ ಅದ್ಭುತವಾಗಿ ನಮ್ಮ ನಡೆಸು ಎಂಬುದಾಗಿ ಯೇಸುವೆ ನಿನ್ನ ದಿವ್ಯ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಆಮೆನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು. ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು. ಸುವಾರ್ತೆ ತಲುಪದ ಊರು ಇರಲೇಬಾರದು,